ನಮಸ್ಕಾರ ಫ್ರೆಂಡ್ಸ್, ನನ್ನ ಹೆಸರು ಪ್ರಶಾಂತ್ ಲೂಕ್ ಅಂತೇಳಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋ ಒಂದು ಒಳ್ಳೆ ಪ್ರಾಡಕ್ಟ್ ವಿಚ್ ಈಸ್ ಅ ರಿಪ್ಲೇಸ್ಮೆಂಟ್ ಆಫ್ ಅ ಗ್ರಾನೈಟ್ ಬದಲಾಗಿ ನೀವು ಗ್ರಾನೈಟ್ ಎಲ್ಲೆಲ್ಲಿ ಯೂಸ್ ಆಗುತ್ತಲ್ಲ ಅಲ್ಲೆಲ್ಲ ಈ ಒಂದು ಟೈಲನ್ನು ಯೂಸ್ ಮಾಡ್ಬೋದು. ದ ಬೆಸ್ಟ್ ರಿಪ್ಲೇಸ್ಮೆಂಟ್ ನಾನು ಅನ್ಬೋದು. ದ ಬೆಸ್ಟ್ ಅಂದ್ರೇನು, ಏನು ನಿಮಗೆ ಅಡ್ವಾಂಟೇಜಸ್ ಇದೆ ನಾವು ಕಂಪೇರ್ ಮಾಡಿದಾಗ ಗ್ರಾನೈಟ್ ಜೊತೆ, ಮತ್ತೆ ಯಾವ ಸೈಜಲ್ಲಿ ಸಿಗುತ್ತೆ, ಯಾವ ಥಿಕ್ನೆಸಲ್ಲಿ ಸಿಗುತ್ತೆ, ಯಾವ ಸರ್ಫೇಸ್ ಫಿನಿಷಲ್ಲಿ ಸಿಗುತ್ತೆ, ಏನು ಪ್ರೈಸಿಂಗ್ ಇರುತ್ತೆ, ಮತ್ತು ಈ ಒಂದು ಟೈಲನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ಬೋದು ಅದ್ರ ಬಗ್ಗೆ ನಾನು ನಿಮಗೆ ಡೀಟೇಲ್ ಆಗಿ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಸ್ವಲ್ಪ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ನಾನು ಟೆಕ್ನಿಕಲ್ ಬ್ಯಾಕ್ಗ್ರೌಂಡು, ಹಿಂದಿಯಲ್ಲಿ ನಂದು ಆಲ್ರೆಡಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಪ್ರಶಾಂತ್ ಲೂಕ್ ಅಂತೇಳಿ. ಅದರಲ್ಲಿ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 400 ವಿಡಿಯೋಸ್ ರಿಲೇಟೆಡ್ ವಿತ್ ಟೈಲ್, ಸ್ಯಾನಿಟರಿವೇರ್, ಬಾತ್ರೂಮ್ ಫಿಟ್ಟಿಂಗ್ಸ್, ಎಡೆಸಿವ್, ಮಾರ್ಬಿಂದ ನೀವು ಯಾವ ಥರ ಟೈಲ್ ಪರ್ಚೇಸ್ ಮಾಡ್ಬೋದು, ಟೈಲ್ ಬಿಸ್ನೆಸ್ ಬಗ್ಗೆ ತುಂಬ ಬೇರೆ ಬೇರೆ ಥರದೆಲ್ಲ ವಿಡಿಯೋಸ್ ನಿಮಗೆ ಸಿಗುತ್ತೆ. ಇಫ್ ಯು ಆರ್ ಕಂಫರ್ಟೇಬಲ್ ವಿತ್ ಹಿಂದಿ ಲ್ಯಾಂಗ್ವೇಜ್ ನೀವು ಹಿಂದಿಯಲ್ಲಿ ನೋಡ್ಬೋದು. ಅದರ್ವೈಸ್ ಈಗ ಕಮಿಂಗ್ ಡೇಸಲ್ಲೆಲ್ಲ ನಾನು ಕನ್ನಡದಲ್ಲೂ ಸಹ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನಿಮಗೆ ಮಾಹಿತಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. 7 ಇಯರ್ಸು ನಾನು ಟೈಲ್ ಇಂಡಸ್ಟ್ರಿಯಲ್ಲಿ ಜಾಬ್ ಮಾಡಿದ್ದೀನಿ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು ಮತ್ತು ಕ್ವಾಲಿಟಿ ಡಿಪಾರ್ಟ್ಮೆಂಟಲ್ಲಿ. ಪುಣೆ ಮಹಾರಾಷ್ಟ್ರದಲ್ಲಿ ಪ್ರೆಸೆಂಟ್ಲಿ ಒಂದು ಶೋರೂಮ್ ಇದೆ. ಇದು ಬಿಟ್ಟು ಒಂದು ಮಾರ್ಬಿಯಲ್ ಆಫೀಸ್ ಇದೆ. ಮಾರ್ಬಿ ಅಂತಂದರೆ ಗುಜರಾತಲ್ಲಿ ಒಂದು ಸಿಟಿ ಇದೆ. ಅಲ್ಲಿ ಏನಂತಂದರೆ ಯು ಕ್ಯಾನ್ ಫೈಂಡ್ ಮೋರ್ ದೆನ್ 2000 ಟೈಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್. ಅಲ್ಲಿಂದಲೇ ಪೂರಾ ಇಂಡಿಯಾದಲ್ಲಿ ಮತ್ತು ವರ್ಲ್ಡ್ ವೈಡಲ್ಲೆಲ್ಲ ಸಪ್ಲೈ ಆಗುತ್ತೆ. ವಿ ಆರ್ ದ ಸೆಕೆಂಡ್ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಟು ದ ವರ್ಲ್ಡ್ ಆಫ್ಟರ್ ಚೈನಾ. ಅಲ್ಲಿ ಒಂದು ಆಫೀಸ್ ಇದೆ. ತುಂಬ ಜನ ನನಗೆ ಯೂಟ್ಯೂಬಿಂದ ಕಾಂಟ್ಯಾಕ್ಟ್ ಮಾಡಲು ಬರ್ತಾರೆ. ನಾನು ಆ್ಯಸ್ ಪರ್ ದೇರ್ ನೀಡು, ಆ್ಯಸ್ ಪರ್ ದೇರ್ ರಿಕ್ವೈರ್ಮೆಂಟ್, ಆ್ಯಸ್ ಪರ್ ದೇರ್ ಬಜೆಟು ನಾನು ಡೈರೆಕ್ಟ್ ಫ್ಯಾಕ್ಟ್ರಿಯಿಂದ ಒಂದು ಒಳ್ಳೆ ಪ್ರೈಸಸ್ಸಲ್ಲಿ ಒಂದು ಒಳ್ಳೆ ಮಟೀರಿಯಲನ್ನು ಸೋರ್ಸಿಂಗ್ ಮಾಡಿ ನಾನು ಕೊಡ್ತೀನಿ. ದಿಸ್ ಇಸ್ ಅ ಪೋರ್ಟ್ಫೋಲಿಯೋ. ಈಗ ನಾನು ಟಾಪಿಕ್ ಬಗ್ಗೆ ನಿಮಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ. ನಾನು ಅಂದಿದ್ದ ಬೆಸ್ಟ್ ರಿಪ್ಲೇಸ್ಮೆಂಟ್ ಅಂಥೇಳಿ. ಇವತ್ತಿನ ಡೇಟಲ್ಲಿ ನೀವು ನಿಮ್ಮ ಸಿಟಿಯಲ್ಲಿರೋ ಯಾವುದೇ ದೊಡ್ಡ ದೊಡ್ಡ ಶೋರೂಮಲ್ಲಿ ಹೋದ್ರು ನಿಮಗೆ ಈಗ ನಾನು ತೋರಿಸ್ತಾ ಇದ್ದಿಲ್ಲ, ಈ ಥರ ನಿಮಗೆ ದೊಡ್ಡ ದೊಡ್ಡ ಸ್ಲ್ಯಾಬಲ್ಲಿ ಟೈಲ್ ಎಲ್ಲ ನಿಮಗೆ ತೋರಿಸ್ತಾರೆ. ಒಂದು ಸ್ವಲ್ಪ ಜನ ಇದಕ್ಕೆ ಸ್ಲ್ಯಾಬ್ ಟೈಲ್ ಅನ್ನೋದು, ಒಂದು ಸ್ವಲ್ಪ ಜನ ಇದಕ್ಕೆ ಆರ್ಟಿಫಿಷಿಯಲ್ ಗ್ರಾನೈಟ್ ಅನ್ನೋದು, ಒಂದು ಸ್ವಲ್ಪ ಜನ ಇದಕ್ಕೆ ಸ್ಮಾರ್ಟ್ ಮಾರ್ಬಲ್ ಅನ್ನೋದು, ಬೇರೆ ಬೇರೆ ಹೆಸರಿನೆಲ್ಲ ಜನ ಕರೀತಾರೆ. ಟೆಕ್ನಿಕಲಿ ಇದಕ್ಕೆ ಏನನ್ನೋದು ಅಂದರೆ ಸಿಂಟರ್ ಸ್ಟೋನ್ ಅನ್ನೋದು. ಆ್ಯಕ್ಚುಲಿ ದಿಸ್ ಇಸ್ ಅ ಟೆಕ್ನಿಕಲ್ ವರ್ಡ್, ಸಿಂಟರ್ ಸ್ಟೋನ್ ಅಂತೇಳಿ. ಜನರಲ್ ಏನಿದೆ ಸ್ಲ್ಯಾಬ್ ಟೈಲ್ ಅಂತಂದು ಜನ ಕರೀತಾರೆ ಇದಕ್ಕೆ. ಸ್ಲ್ಯಾಬ್ ಅಂದರೆ ಏನು ದೊಡ್ಡ ಬಿಗ್ಗರ್ ಸ್ಲ್ಯಾಬಲ್ಲಿ ಬರುತ್ತೆ ಅಲ್ಲ, ಆ ಸಲುವಾಗಿ ಇದಕ್ಕೆ ಸ್ಲ್ಯಾಬ್ ಅನ್ನೋದು. ಇದು ಒಂದು ಸ್ಲ್ಯಾಬ್ ಏನಿದೆಯಲ್ಲ ನಿಮಗೆ 2.5/8 ಫೀಟಲ್ಲಿ, 2.5/10 ಫೀಟಲ್ಲಿ ನಿಮಗೆ ಇವತ್ತಿನ ಡೇಟಲ್ಲಿ ನಿಮಗೆ ಸಿಗ್ಬಿಡುತ್ತೆ. ಒಂದು ಸ್ವಲ್ಪ ಕಂಪ್ನಿಯಲ್ಲಿ ಇವತ್ತಿನ ಡೇಟಲ್ಲೂ ಸಹ ನಿಮಗೆ 2.5/12 ಫೀಟಲ್ಲೂ, ಇನ್ನೂ ಸ್ವಲ್ಪ ಬಿಗ್ಗರಲ್ಲೂ ನಿಮಗೆ ಸಿಗ್ಬಿಡುತ್ತೆ. ಬಟ್ ವೈಡ್ಲಿ ಏನಿದೆ ನಿಮಗೆ ಒಂದು 2.5/8 ಮತ್ತು 2.5/10 ಫೀಟಲ್ಲಿ ನಿಮಗೆ ಈ ಒಂದು ಥರದೇನು ಟೈಲ್ ಇದೆಯಲ್ಲ ಇದು ನಿಮಗೆ ಸಿಗುತ್ತೆ. ಇದು ಏನಂತಂದರೆ ಇಟ್ಸ್ ಅ ಫುಲ್ ಬಾಡಿ. ಫುಲ್ ಬಾಡಿ ಅಂದರೆ ಏನಾಗುತ್ತೆ, ನಿಮಗೆ ನೀವು ಸರ್ಫೇಸ್ ಮೇಲೆ ಏನು ನೋಡ್ತಿರಲ್ಲ, ಜಸ್ಟ್ ನಾನು ನಿಮ್ಗೆ ಒಂದು ಟೈಲ್ ತೋರಿಸ್ತೀನಿ. ಈಗ ಇದು ಈ ಥರ ನೋಡ್ಬೋದು. ನಿಮಗೆ ಸರ್ಫೇಸಲ್ಲಿ ಏನು ನಿಮಗೆ ಕಾಣುತ್ತೆ ಅಲ್ಲ, ಅದೇ ಬ್ಯಾಕ್ ಸೈಡಲ್ಲೂ ಎಲ್ಲ ನಿಮಗೆ ಒಂದೇ ಥರದ್ದು ಕಾಣುತ್ತೆ. ದಿಸ್ ಇಸ್ ಕಾಲ್ಡ್ ಅ ಫುಲ್ ಬಾಡಿ ಅಂತೇಳಿ. ಈಗೇನಾಗುತ್ತೆ, ನಾನು ಗ್ರಾನೈಟ್ ಬಗ್ಗೆ ಮಾತಾಡಿದಾಗೂ ಸಹ ಗ್ರಾನೈಟು ಫುಲ್ ಬಾಡಿನೇ. ನೀವು ಟಾಪಲ್ಲಿ ಏನು ನೋಡ್ತೀರಲ್ಲ, ಬ್ಯಾಕ್ ಸೈಡು ನೀವು ಎಷ್ಟೇ ನೀವು ಅದರ ಡೆಪ್ತಲ್ಲಿ ನೋಡಿದ್ರು ಸರ್ಫೇಸ್ ಮೇಲೆ ಏನು ಫಿನಿಶ್ ಇರುತ್ತಲ್ಲ, ಸೊ ಅದೇ ಸೇಮ್ ಫಿನಿಷಲ್ಲಿ ನಿಮ್ಗೆ ಏನಾಗುತ್ತೆ, ಇದು ಒಂದು ಸ್ಲ್ಯಾಬು ಸಹ ನಿಮಗೆ ಫುಲ್ ಬಾಡಿ ಅಂತೇಳಿ ನಿಮಗೆ ಮಾರ್ಕೆಟಲ್ಲಿ ಸಿಗುತ್ತೆ. ಫುಲ್ ಬಾಡಿ ಅಡ್ವಾಂಟೇಜಸ್ ಏನಂತಂದರೆ ಯು ಕ್ಯಾನ್ ಚಾಂಫರ್, ಯು ಕ್ಯಾನ್ ಮೋಲ್ಡ್, ನೋಸಿಂಗ್ ಅಂತಾರಲ್ಲ, ನೀವೆಲ್ಲ ಅದಕ್ಕೆ ನೀವು ಸೈಡಲ್ಲೆಲ್ಲ ನೀವು ಚಾಂಫರ್ ಮಾಡಿದ್ಮೇಲೆ ನಿಮಗೆ ಥ್ರೋಡ್ ದ ಬಾಡಿ ಒಂದೇ ಕಲರ್ ಸಿಗೋದು. ಈಗ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ನೀವು ಇದರಲ್ಲಿ ತುಂಬ ಡಿಸೈನ್ ಆಪ್ಷನ್ ಬರುತ್ತೆ. ಈಗ ನೀವು ಇಲ್ಲಿ ಫಿನಿಶಿಂಗು ನೋಡ್ಬೋದು. ಗ್ರಾನೈಟಲ್ಲಿ ನಿಮಗೆ ಯಾವ ಥರ ಮೋಲ್ಡ್ ಮಾಡಿದ ಮೇಲೆ ನಿಮಗೆ ಸಿಮಿಲರ್ ಕಲರ್ ಸಿಗುತ್ತೆ ಅಲ್ಲ, ಸೇಮ್ ವೇಲಿ ನಿಮಗೆ ಈ ಒಂದು ಫುಲ್ ಬಾಡಿಯಲ್ಲೂ ಸಹ ನೀವು ಚಾಂಫರ್ ಮಾಡಿದ್ಮೇಲೆ, ನೋಸಿಂಗ್ ಮಾಡಿದ್ಮೇಲೆ ಎಕ್ಸಾಕ್ಟ್ಲಿ ನಿಮಗೆ ಫಿನಿಶಿಂಗ್ ಸಿಗ್ಬಿಡುತ್ತೆ. ನೀವು ನೋಡ್ಬೋದು ಇದೇನಿದೆಯಲ್ಲ, ಯು ಕ್ಯಾನ್ ಯೂಸ್ ಎನಿವೇರ್. ಲೈಕ್ ನಿಮಗೆ ರಿಪ್ಲೇಸ್ಮೆಂಟ್ ಅನ್ನಂತ ಇದೆ. ಗ್ರಾನೈಟಲ್ಲಿ ಯೂಸ್ ಆಗುತ್ತೆ. ಜನರಲ್ ಏನಾಗುತ್ತೆ, ನಿಮಗೆ ಫ್ರೇಮಿಂಗಲ್ಲೆಲ್ಲ ತುಂಬ ಯೂಸ್ ಆಗುತ್ತೆ. ಸೊ ನೀವು ಫ್ರೇಮಿಂಗಲ್ಲಿ ಯೂಸ್ ಮಾಡ್ಬೋದು. ಗ್ರಾನೈಟಲ್ಲಿ ಯೂಸ್ ಆಗುತ್ತೆ. ಮೋರ್ ದೆನ್ 90% ಎಲ್ಲ ನಿಮಗೆ ಕಿಚನ್ ಪ್ಲಾಟ್ಫಾರ್ಮಲ್ಲಿ ಯೂಸ್ ಆಗುತ್ತೆ. ಸೊ ನೀವು ಕಿಚನ್ ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡ್ಬೋದು. ಈಗ ನಾನು ಕಿಚನ್ ಪ್ಲಾಟ್ಫಾರ್ಮ್ ತೋರಿಸ್ತಾ ಇದ್ದೀನಿ. ಇದು ಫುಲ್ ಬಾಡಿಯಿಂದ ಮಾಡಿದೆ. ಇದರಲ್ಲಿ ಈಗ ಸರ್ಫೇಸ್ ಫಿನಿಶ್ ಬಗ್ಗೆ ಮಾತಾಡ್ತೀನಿ. ಯಾಕಂದರೆ ಏನಾಗುತ್ತೆ, ನಿಮಗೆ ಇಂಡಿಯನ್ ಕಿಚನ್ ನಾವು ನೋಡಿದ್ರೆ ಸ್ವಲ್ಪ ರಫಲ್ಲಿ ಯೂಸ್ ಆಗುತ್ತೆ. ಸೊ ನಿಮಗೆ ನಾನೀಗ ವಾಪಸ್ ತೋರಿಸ್ತಾ ಇದ್ದೀನಿ. ನೀವು ಯಾವುದೇ ಟೈಲನ್ನು ನೀವೆಲ್ಲ ಮಾರ್ಕೆಟಲ್ಲಿ ನೋಡ್ತಿರಲ್ಲ, ಸ್ಲ್ಯಾಬಲ್ಲಿ ಯಾವ ಟೈಲು ನಿಮಗೆ ಗ್ಲಾಸಿ ಫಿನಿಷಲ್ಲಿ ಅವೈಲೇಬಲ್ ಇದೆಯಲ್ಲ, ಅದು ಬೈ ಡಿಫಾಲ್ಟ್ ಆಗಿ ಅದು ಕಂಪಲ್ಸರಿ ನಿಮಗೆ ಮ್ಯಾಟ್ ಫಿನಿಷ್ ಅಲ್ಲೂ ಸಹ ಸಿಗ್ಬಿಡುತ್ತೆ.
ಸೊ ನಿಮಗೆ ಎಲ್ಲ ಅನಿಸುತ್ತೆ ಅಲ್ಲ, ಅದು ನಿಮಗೆ ಎಲ್ಲ ಸ್ಕ್ರಾಚ್ ನಮಗೆ ತುಂಬ ಸ್ವಲ್ಪ ಬೀಳೋ ಚಾನ್ಸ್ ಇದೆ. ಅಲ್ಲಿ ನನಗೆ ಮ್ಯಾಟ್ ಫಿನಿಶ್ ಬೇಕಂದ್ರೆ ಯು ಕ್ಯಾನ್ ಯೂಸ್ ಅ ಮ್ಯಾಟ್ ಫಿನಿಶ್ ಟೈಲ್ಸ್. ಫ್ರೇಮಿಂಗ್ ಅಲ್ಲಿ ಜನರಲಿ ಗ್ಲಾಸಿನೇ ಯೂಸ್ ಆಗೋದು, ಯಾಕಂದ್ರೆ ಗೆಟಪ್ ತುಂಬ ಒಳ್ಳೇದು ಬರುತ್ತೆ ನಿಮಗೆ. ಅದರ್ವೈಸ್ ನಿಮಗೆ ಒಂದು ವೇಳೆ ಕಿಚನ್ ಪ್ಲಾಟ್ಫಾರ್ಮ್ ಅಲ್ಲಿ ಅಥವಾ ನಿಮಗೆ ಯಾವುದಾದ್ರೂ ಎಕ್ದಮ್ ಹೆವಿ ಫುಟ್ಫಾಲ್ ಏರಿಯಾ ಇದ್ರೆ ಅಥವಾ ಇಂಡಸ್ಟ್ರಿಯಲ್ ಏರಿಯಾ ಇದ್ರು, ಯಾಕಂದ್ರೆ ಕಮ್ಸ್ ವಿತ್ ವೆರಿ ಹೆವಿ ಥಿಕ್ನೆಸ್ ಅಥವಾ ತುಂಬ ನಿಮಗೆ ರಶಲ್ಲಿ ಏನೋ, ಈಗ ನಾನು ಒಂದು ವೇಳೆ ಹೇಳಿದ್ರೆ ಹಾಸ್ಪಿಟಲ್ ಕಾರಿಡಾರ್ಸ್ ಆಗ್ಬೋದು, ಹಾಸ್ಪಿಟಲ್ ಲಾಬೀಸ್ ಆಗ್ಬೋದು, ಸ್ಕೂಲು, ಕಾಲೇಜು, ಹಾಸ್ಪಿಟಲು, ನಿಮ್ಗೆ ಎಲ್ಲ ಅನಿಸುತ್ತೆ ಅಲ್ಲ, ನಿಮಗೆ ಒಂದು ಹೆವಿ ಫುಟ್ಫಾಲ್ ಏರಿಯಲ್ಲಿ ಬೇಕಂತಂದ್ರೆ ವಿತ್ ಅ ಸ್ಕ್ರಾಚ್ ರೆಸಿಸ್ಟೆಂಟು ನೀವು ಈ ಫುಲ್ ಬಾಡಿ ಟೈಲ್ಗಳನ್ನೆಲ್ಲ ನೀವು ಮಾಲ್ಸಲ್ಲಿ ಎಲ್ಲ ಕಡೆ ಯೂಸ್ ಮಾಡ್ಬೋದು, ಫ್ಲೋರಿಂಗಲ್ಲೆಲ್ಲ. ಬಟ್ ಥೋಡೆ ಎಕ್ಸ್ಪೆನ್ಸಿವ್. ನಿಮ್ಮ ಮಲ್ಟಿ ಆಪ್ಷನ್, ನಿಮಗೆ ಫ್ರೇಮಿಂಗ್ ಎಲ್ಲ ಆಯಿತು, ನಿಮಗೆ ಕಿಚನ್ ಪ್ಲಾಟ್ಫಾರ್ಮ್ ಎಲ್ಲ ಆಯಿತು, ಫ್ಲೋರಿಂಗ್ ಎಲ್ಲ ಆಯಿತು, ಸ್ಟೆಪ್ ಮತ್ತು ರೇಸರ್ ಸಲುವಾಗಿ, ಸ್ಟೆಪ್ ಸಲುವಾಗಿ ನೀವು ಎಲ್ಲ ಟೈಮ್ ಯೂಸ್ ಮಾಡ್ಬೋದು. ಈಗ ನಾನು ದ ಬೆಸ್ಟ್ ಅಂತ ಇದೆ. ದ ಬೆಸ್ಟ್ ಅಂತಂತ ಯಾಕಂತ ಇದೆ ಅಂದರೆ ನಿಮಗೆ ಒಂದು ನಿಮಗೆ ಇದರಲ್ಲಿ ವೇಸ್ಟೇಜ್ ಎಲ್ಲ ಬರಲ್ಲ. ನಿಮಗೆ ಗ್ರಾನೈಟ್ ನಾನು ಹೇಳ್ತಾ ಇದ್ದೆ, ಗ್ರಾನೈಟ್ ಎಲ್ಲ ಬೇರೆ ಬೇರೆ ಸೈಜಲ್ಲಿ ಸಿಗುತ್ತೆ. ನಾವು ಕಂಪೇರ್ ಮಾಡಿದಾಗ ಅದರಲ್ಲೆಲ್ಲ ವೇಸ್ಟೇಜ್ ಎಲ್ಲ ತುಂಬ ಬರೋದು. ಅದರಲ್ಲಿ ಏನಾಗುತ್ತೆ, ನಿಮಗೆ ಒಂದು ದೊಡ್ಡ ಕ್ವಾಂಟಿಟಿಯಲ್ಲಿ ನಿಮಗೆ ಬೇಕಂದ್ರೆ 10,000 ಸ್ಕ್ವೇರ್ ಫೀಟ್ ಬೇಕಂದ್ರೆ ಒಂದೇ ಸೀರೀಸಲ್ಲಿ ಒಂದೇ ಬ್ಯಾಚಲ್ಲಿ ಒಂದೇ ಥರ ಕಾಣೋ ಸಿಗೋದು ಸ್ವಲ್ಪ ಡಿಫಿಕಲ್ಟು, ಯಾಕಂದರೆ ಎಲ್ಲ ನ್ಯಾಚುರಲ್ ಸಿಗುತ್ತೆ. ಬಟ್ ಇದೇನಿದೆ, ನಿಮಗೆ ಮಷಿನ್ ಮೇಡ್ ಇದೆಲ್ಲ. ಮಷಿನ್ ಮೇಡಲ್ಲಿ ಏನಾಗುತ್ತೆ, ನಿಮಗೆ ಒಂದೇ ಸಿಮಿಲರ್ ಕಲರಲ್ಲಿ ನಿಮಗೆ 1,00,000 ಸ್ಕ್ವೇರ್ ಫೀಟ್ ಬೇಕು, ನಿಮ್ಗೆ ಅದನ್ನು ಸಿಗ್ಬಿಡುತ್ತೆ ನಿಮಗೆ. ಸೊ ಒಂದು ದೊಡ್ಡ ಕ್ವಾಂಟಿಟಿಯಲ್ಲಿ ಬೇಕು, ಅದನ್ನು ಸಿಗ್ಬಿಡುತ್ತೆ. ಮತ್ತೊಂದೇನಿದೆ ಅಲ್ಲ, ನಿಮಗೆ ಕಲರ್ ಆಪ್ಷನು. ಇನ್ ಟರ್ಮ್ಸ್ ಆಫ್ ನಾನು ಕಲರ್ ಆಪ್ಷನ್ ಹೇಳಿದ್ರೆ ನಿಮಗೆ ಗ್ರಾನೈಟ್ ಎಲ್ಲ ಸಿಗೋದೇ ಇಲ್ಲ. ಅದೆಲ್ಲ ನಿಮಗೆ ಗ್ರಾನೈಟ್ ಎಲ್ಲನೂ ಒಂದು 15-20 ನಾನು ಡಿಸೈನ್ ಹೇಳಿದ್ರು. ಬಟ್ ಅದರಲ್ಲಿ ಏನಾಗುತ್ತೆ, ನಿಮಗೆ ಫ್ರೇಮಿಂಗ್ ಅಲ್ಲೆಲ್ಲ ಡಾರ್ಕರ್ ಅಲ್ಲಿ ಒಂದು ಬ್ರೌನ್ ಅಂತೇಳಿ ಅಥವಾ ಬ್ಲ್ಯಾಕ್ ಹೇಳಿ ಅಷ್ಟೇ ಯೂಸ್ ಆಗೋದು. ಈಗ ನಿಮಗೆ ಒಂದು ವೇಳೆ ನೀವು ಕಲರ್ ಎಲ್ಲ ಒಂದು ಥೀಮಲ್ಲಿ ಏನಾದರೂ ನೀವು ಮಾಡ್ತಾ ಇದ್ರೆ, ಫ್ಲೋರಿಂಗ್ ಜೊತೆ ನಿಮಗೆ ಮ್ಯಾಚ್ ಮಾಡಬೇಕಂತಂದ್ರೆ, ಅಥವಾ ಫ್ಲೋರಿಂಗ್ ಜೊತೆ ಕಿಚನಲ್ಲಿ ನಿಮ್ಗೆ ಏನಾದರೂ ಮ್ಯಾಚ್ ಮಾಡಬೇಕಂದ್ರೆ, ಅಥವಾ ನಿಮಗೆ ನಿಮ್ದು ಮನೆಯಲ್ಲಿ ಏನು ಕಲರ್ ಯೂಸ್ ಮಾಡ್ತಾ ಇದ್ದೀರಾ ಅಥವಾ ಔಟ್ಡೋರಲ್ಲಿ ಏನು ಕಲರ್ ಯೂಸ್ ಮಾಡ್ತೀರಾ, ಅಕಾರ್ಡಿಂಗ್ಲಿ ನಿಮಗೆಲ್ಲ ಸೆಲೆಕ್ಷನ್ ಬೇಕಂದ್ರೆ ನಿಮಗೆ ಪ್ಲೇನ್ ಕಲರಲ್ಲಿ ನಾನು ತೋರಿಸ್ತಾ ಇದ್ದೀನಿ. ನಿಮಗೆ ಒಳ್ಳೆ ಪ್ಲೇನ್ ಕಲರಲ್ಲಿ ನಿಮಗೆ ಒಂದು ಸಾಲ್ಟನ್ ಪೇಪರ್ ಅಂತ ಮತ್ತೊಂದು ಬರುತ್ತೆ, ಕೈಂಡ್ ಆಫ್ ಡಿಸೈನ್ಸ್ ಅಲ್ಲಿ ನಿಮಗೆ. ಮತ್ತೆ ಸಾಗಾ ಸೀರೀಸ್ ಅಂತ ನಿಮಗೆ ಸಿಗುತ್ತೆ ಪ್ಲೇನ್ ಸೀರೀಸ್ ಅಲ್ಲಿ. ನಿಮ್ಗೆ ಒಂದು ವೇಳೆ ಹೈಲೈಟ್ ಮಾಡಬೇಕಂದ್ರೆ, ಈಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಬ್ಲ್ಯಾಕ್ ಅಲ್ಲಿ. ನೀವು ಈ ಬ್ಲ್ಯಾಕ್ನೆಸ್ ನೋಡಿದ್ರೆ ನಿಮಗೆ ಇದರಲ್ಲಿ ಒಂದು ಇಮೇಜು ನಿಮ್ಗೆ ಕಾಣ್ತಾ ಇದೆ. ನಾನೀಗ ಫೋಟೋ ಮತ್ತು ವಿಡಿಯೋ ಮಾಡ್ತಾ ಇದ್ದೆ, ನಾನು ಅದು ಒಂದು ಕ್ಯಾಪ್ಚರ್ ಮಾಡಿದ್ದೀನಿ. ಅದರಲ್ಲಿ ನಿಮಗೆ ನಂದು ವಿಡಿಯೋನು ನಂದು ಇಮೇಜ್ ಎಲ್ಲ ಕಂಡುಬಿಡುತ್ತೆ. ನಿಮಗೆ ಲಕ್ಸರಿ ಫೀಲ್ ಇದೆಯಲ್ಲ, ಆ ಫೀಲ್ ಎಲ್ಲ ನಿಮಗೆ ಟೈಲೆಲ್ಲ ಬರೋದು. ನಿಮಗೆ ಬ್ಲ್ಯಾಕಲ್ಲಿ ಬೇಕಾ, ವೈಟಲ್ಲಿ ಬೇಕಾ, ರೆಡ್ಡಲ್ಲಿ ಬೇಕಾ, ಬ್ಲೂ ಅಲ್ಲಿ ಬೇಕಾ, ನಿಮಗೆ ಎನ್ ನಂಬರ್ ಆಫ್ ಕಲರ್ ಆಪ್ಷನ್ಸ್ ಎಲ್ಲ ಸಿಗುತ್ತೆ ನಿಮಗೆ. ಮತ್ತು ಎನ್ ನಂಬರ್ ಆಫ್ ಡಿಸೈನ್ಸ್ ಆಪ್ಷನಲ್ಲೂ ಸಹ ನಿಮಗೆ ಸಿಗ್ಬಿಡುತ್ತೆ. ಸೊ ಒಂದು ವೇಳೆ ನಾವು ಸ್ಟ್ರೆಂತ್ ವೈಸು ಕಂಪೇರ್ ಮಾಡಿದಾಗ ನಿಮಗೆ ಒಳ್ಳೆ ಸ್ಟ್ರೆಂತ್ ಸಿಗುತ್ತೆ. ಇದೊಂದು ಸಿಂಟರ್ ಸ್ಟೋನ್ ಅಂತೇಳಿ ಏನಾಗುತ್ತೆ, ಒಂದು ರಿಪ್ಲೇಸ್ಮೆಂಟ್ ಸಲುವಾಗಿ ಮಾಡ್ತಾ ಇದ್ದಾಗ ಇದರೆಲ್ಲ ತುಂಬ ಸ್ಟ್ರೆಂತ್ ಎಲ್ಲ ಮೇಂಟೈನ್ ಮಾಡಿ ಮಾಡೋದಿರೋದು. ಸೊ ನಿಮಗೆ ಟ್ರೆಡಿಷ್ನಲಿ ಏನಿದೆಯಲ್ಲ ಒಂದು ಆಪ್ಷನ್ ಇರಲಿಲ್ಲ ನೋಡಿ. ಈಗ ಏನಾಗ್ಬಿಟ್ಟಿದೆ, ನಿಮಗೆ ಮಾರ್ಕೆಟಲ್ಲಿ ತುಂಬ ಆಪ್ಷನ್ ಬಂದುಬಿಟ್ಟಿದೆ, ಎಲ್ಲದಕ್ಕೂ ರಿಪ್ಲೇಸ್ಮೆಂಟ್ ಇದೆ. ಸೊ ನಿಮಗೆ ಒಂದು ಒಳ್ಳೆ ಡಿಸೈನ್ಸಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ರೆಡಿ ಟು ಯೂಸು, ನಿಮಗೆ ಅದು ಫಿನಿಶಿಂಗು ಬೇಕಂತಂದರೆ ಮಾರ್ಕೆಟಲ್ಲಿ ಸಿಗೋ 15 mm ಥಿಕ್ನೆಸ್ಸಲ್ಲಿ 2.5/8 ಮತ್ತು 2.5/10 ಏನಿದೆ ನಿಮಗೆ ಸೆಂಟರ್ ಸ್ಟೋನ್, ಸ್ಲ್ಯಾಬ್ ಸ್ಟೋನ್ ಸಿಗುತ್ತೆ ಅಲ್ಲ, ಒಂದು ಒಳ್ಳೆ ಆಪ್ಷನ್ನು ರಿಪ್ಲೇಸ್ಮೆಂಟ್ ಆಫ್ ಅ ಗ್ರಾನೈಟ್. ಪ್ರೈಸಿಂಗ್ ನಿಮಗೆ ಅಡಿಷ್ನಲಿ ಹೇಳಬೇಕಂತಂದರೆ ನಿಮಗೆ ನೋಡಿ, ಸಿಟಿ ಟು ಸಿಟಿ ಎಲ್ಲ ವೇರಿ ಆಗುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟು ಮತ್ತು ಅವ್ರದ್ದೆಲ್ಲ ಓವರ್ ಹೆಡ್ಸ್ ಎಲ್ಲ ತೊಗೊಂಡು ರಿಟೇಲಲ್ಲಿ ಏನು ಸಿಗುತ್ತೆ ನನಗೆ ಹೇಳೋದು ತುಂಬ ಕಷ್ಟ. ಬಟ್ ನಿಮಗೆ ಒಂದು ವೇಳೆ ಮಾರ್ಕೆಟಲ್ಲಿ ಮಾರ್ಕೆಟಿಂದ ಬಂದು ಪರ್ಚೇಸ್ ಮಾಡಬೇಕಂದ್ರೆ ನಿಮಗೆ ಕಡಿಮೆ ಅಂತಂದ್ರು 90 ರೂಪೀಸ್ ಪರ್ ಸ್ಕ್ವೇರ್ ಫೀಟಿಂದ ನಿಮಗೆ ಶುರು ಆಗುತ್ತೆ. 90ಇಂದ ಶುರು ಆಗ್ತಾ ಅದು ನಿಮಗೆ 120-130 ತನಕ ನಿಮಗೆ ಒಂದು ಅಪ್ಗ್ರೇಡ್ ವರ್ಜನಲ್ಲಿ ಬೇರೆ ಬೇರೆ ಸರ್ಫೇಸ್ ಫಿನಿಷಲ್ಲಿ ಅಪಾಟೋ ಅಂತೇಳಿ, ಶುಗರ್ ಅಂತೇಳಿ ನಿಮ್ಗೆ ಏನು ಅಪ್ಗ್ರೇಡ್ ವರ್ಜನಲ್ಲಿ ಸರ್ಫೇಸ್ ಇದೆಲ್ಲ ಅದು ಸಿಗ್ಬಿಡುತ್ತೆ. ಅಂದರೆ 90 ರೂಪೀಸ್ ಪರ್ ಸ್ಕ್ವೇರ್ ಫೀಟಿಂದ ಹಿಡ್ಕೊಂಡು ನಿಮಗೆ 120-130 ತನಕ ಮ್ಯಾಕ್ಸಿಮಮ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಒಂದು ಲಕ್ಸರಿಯಸ್ ನಿಮಗೆ ಇದು ಸ್ಲ್ಯಾಬ್ ಎಲ್ಲ ನಿಮಗೆ ಅಲ್ಲಿಂದ ಸಿಕ್ಬಿಡುತ್ತೆ. ನಿಮ್ದು ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಬಲ್ಕಲ್ಲಿ ನಿಮ್ಗೆ ಬೇಕಾದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಡೈರೆಕ್ಟ್ ಮೊರಬಿಂದ ಸೋರ್ಸಿಂಗ್ ಮಾಡೋ ಸಲುವಾಗಿ ಹೆಲ್ಪ್ ಮಾಡ್ತೀನಿ. ವಿಡಿಯೋ ಒಂದು ವೇಳೆ ನಿಮಗೆ ಇನ್ಫಾರ್ಮೇಟಿವ್ ಅನ್ನಿಸಿದ್ರೆ ಪ್ಲೀಸ್ ನೀವು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ ಸರ್, ಥ್ಯಾಂಕ್ ಯು.